ಸಿನಿಮಾ ರಿಲೀಸ್ ಆಗಿದೆ, ಫಸ್ಟ್ ಶೋ ಮುಗಿದು ಆಚೆ ಬಂದಿದ್ದೀವಿ. ಎಲ್ಲರೂ ನೋಡಿದ್ದಾರೆ ಸಿನಿಮಾನ. ನೋಡಿದವರೆಲ್ಲ ತುಂಬ ಎಮೋಷ್ನಲ್ ಆಗಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ನೀವು ಬಂದು ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸರ್, ಈ ಸಿನಿಮಾ ಕಥೆನ ಆಯ್ಕೊಳ್ಳೋಕ್ಕೆ ಒಂದೆರಡೇ ಗುಂಡಿಗೆ ಬೇಕು. ಈ ಕತೆ ಆಯ್ಕೊಳ್ಳೋಕ್ಕೆ ಕಾರಣ ಏನು ಸರ್? ಈ ಥರದ್ದು ಮಾಡಬೇಕು ಅಂತಲೇ ಒಂದು ಆಸೆ ಇತ್ತು. ಈ ಥರದ್ದೊಂದು ಮಾಡೋಣ ತುಂಬ ದಿನ ಆಗೋಯಿತು ಕನ್ನಡದಲ್ಲಿ ಈ ಥರದ್ದು ಈ ಬೇಸಲ್ಲಿ ಮಾಡಿ. ಸೊ ಅದನ್ನು ಮಾಡಬೇಕು ಅನ್ನೋ ಪ್ರಯತ್ನ ಸ್ಟಾರ್ಟ್ ಆಯಿತು ಅಂತ ಥಾಟ್. ಆವಾಗ ನಾನು ಮದನ್ನು ಮತ್ತು ನಮ್ಮ ಇನ್ನೊಬ್ಬರು ಯೋಗಿ ಸರು ಮೂವರು ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ಸರ್, ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು. ಆದರೆ ನಿಮಗೆ ಹೌಸ್ಫುಲ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ತುಂಬ ಖುಷಿ ಆಗ್ತಿದೆ ಸರ್. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓರಿಯನ್ ಮಾಲಲ್ಲಿ ಇವತ್ತು ಎಲ್ಲ ಫಿಲ್ ಆಗಿದೆ, ಫುಲ್ ಹೌಸ್ಫುಲ್ ಆಗಿದೆ ಅನ್ನೋದು ತುಂಬ ನಿಜವಾಗ್ಲೂ ಖುಷಿ ಆಗ್ತಿದೆ. ಎಲ್ಲ ಕಡೆಯೂ ಅದೇ ಥರನೇ ಆಗಲಿ. ಕನ್ನಡ ಸಿನಿಮಾಗಳು ನೋಡಿ, ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾಗಳು ಬರ್ತಿದೆ ನೋಡಿ. ಬೇರೆ ಸಿನಿಮಾಗಳಲ್ಲಿ ನೋಡ್ತೀವಿ ನಾವು, ಕಂಟೆಂಟ್ ಸಿನಿಮಾಗಳು ಇಲ್ಲ ಅಂತ ನಮ್ಮ ಕನ್ನಡದಲ್ಲಿ ಇಲ್ಲ ಅಂತ ಹೇಳ್ತಿರ್ತೀವಿ. ಇಲ್ಲಿ ಕಂಟೆಂಟ್ ಸಿನಿಮಾ ಮಾಡಿದ್ವಿ, ಬಂದು ನೋಡಿ. ಬೇರೆ ಥರದೇ ಸ್ಕ್ರೀನ್ ಪ್ಲೇ ಇದೆ, ಇಲ್ಲಿ ಬೇರೆ ಥರದೇ ಅಪ್ರೋಚ್ ಇದೆ ಸಿನಿಮಾ. ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲ ಇದು, ಬೇರೆ ಥರದೇ ಸಿನಿಮಾ ಇದು. ಬಂದು ನೋಡಿ ಅಂತ ಕೇಳ್ತೀವಿ ಸರ್. ಸರ್, ಹೇಳಿ, ಸಿನಿಮಾ ನೋಡಿ ಜನಗಳ ಜೊತೆ ಏನು ಅನ್ನಿಸ್ತು ಸರ್? ತುಂಬಾ ಖುಷಿ ಆಯಿತು. ಒಂದು ಆನಂದ ಬಾಷ್ಪ ಅಂತಾರಲ್ಲ, ಆ ಥರನೇ ಎಮೋಷನ್ ಆಗಿಬಿಟ್ಟಿದ್ದೀನಿ. ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡಿರೋದು. ನಾನು ಫಸ್ಟ್ ಡೇ ಒನ್ನಿಂದನೂ ಅದೇ ಹೇಳಿದ್ದು, ಎಲ್ಲ ಕಂಪ್ಲೀಟ್ ಹೊಸಬ್ರು ಸೇರಿ ಒಂದು ಪ್ರಾಮಾಣಿಕವಾಗಿ ಒಂದು ಕಂಟೆಂಟ್ ಸಿನಿಮಾ ಕೊಡಬೇಕು ಅಂತ. ಡೈರೆಕ್ಟ್ರ್ ಅವಾಗಲೇ ಹೇಳ್ದಂಗೆ ತುಂಬ ಜನ ಎಮೋಷ್ನಲಾಗಿ ಆಚೆ ಬರ್ತಿದ್ರು. ಓರಿಯನ್ ಮಾಲ್ ಇವತ್ತು ಹೌಸ್ಫುಲ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ಹೊಸಬ್ರು ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳಿದ್ದೀನಿ ಸರ್. ಸೊ ಎಲ್ರಿಗೂ ನಮಸ್ತೆ, ನನ್ನ ಹೆಸರು ರಾಹುಲ್ ಅಂತ. ಈ ಮೃದುಲ ಅನ್ನೋ ಚಿತ್ರಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನನಗೆ ಏನು ಮಾತು ಬರ್ತಿಲ್ಲ, ಯಾಕಂದರೆ ಒನ್ ಡೇ ಬ್ಯಾಕ್ ನಾನು ಅಣ್ಣನ ಹತ್ರ ಮಾತಾಡಿದೆ, ಅಣ್ಣ ಏನಾರ ಸ್ವಲ್ಪ ಬರ್ತಾರಾ ಏನು ಅಂತ. ಬಟ್ ಇವತ್ತು ಬಂದು ಇಷ್ಟು ಜನ ಆಡಿಯನ್ಸ್ ನೋಡಿದಾಗ ನನಗೂ ಕೂಡ ಏನಂತಾರೆ ಒಂಥರ ಗೂಸ್ ಬಂಪ್ಸ್ ಥರ ಬಂತು. ಅಣ್ಣ ಇಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಆಡಿಯನ್ಸು ಅಂತ. ಸೊ ನಮಗೊಂದು ಮೋಟಿವೇಶನು ದಟ್ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಜನಗಳು ಬಂದು ಖಂಡಿತವಾಗ್ಲೂ ನೋಡ್ತಾರೆ ಅಂತ. ಆ್ಯಂಡ್ ಮ್ಯೂಸಿಕಲಿ ಕೂಡ ಡಿಫ್ರೆಂಟಾಗಿರೋವಂಥ ಮೂವಿನೇ. ಆ್ಯಸ್ ಅಣ್ಣ ಹೇಳ್ದಂಗೆ ಸ್ಕ್ರೀನ್ ಪ್ಲೇನೂ ಡಿಫ್ರೆಂಟ್ ಆಗಿದೆ ಅಂದರೆ ನಾವು ಮ್ಯೂಸಿಕ್ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಮ್ಯೂಸಿಕ್ಕು ಕೂಡ. ಆ್ಯಂಡ್ ಇದರಲ್ಲಿ ಸಾಂಗು ಕೂಡ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಕೂಡ ಇದು ಆ್ಯಕ್ಟ್ ಮಾಡುತ್ತೆ. ಬಿಕಾಸ್ ಇದು ಒನ್ ಆಫ್ ದ ತುಂಬಾ ರೇರ್ ಕೇಸಸಲ್ಲಿ ಈ ಥರ ಆಗೋದು. ಅದು ಕೂಡ ಡೈರೆಕ್ಟರ್ ಡಿಸಿಷನ್ನೇ ಅದು. ಸೊ ಈ ಮ್ಯೂಸಿಕ್ಕು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನನಗೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ತಲೆಯಲ್ಲಿ ಇರೋದನ್ನು ಸ್ಕ್ರೀನಿಗೆ ತರಬೇಕು ಅಂದರೆ ಒಂದು ಡೈರೆಕ್ಟರ್ ಸಪೋರ್ಟ್ ಇರಬೇಕು, ಟೆಕ್ನಿಷಿಯನ್ ಸಪೋರ್ಟ್ ಇರಬೇಕು, ಮತ್ತು ಅಫ್ಕೋರ್ಸ್ ಪ್ರೊಡಕ್ಷನ್ ಸಪೋರ್ಟ್ ಕೂಡ ಇರಬೇಕು. ನಮ್ಮ ಮದನ್ ಸರ್ ತುಂಬಾ ಚೆನ್ನಾಗಿ ನಮಗೆ ಪ್ರೊಡಕ್ಷನ್ ಸಪೋರ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ.